ಶ್ರೀ ಗುರುಭ್ಯೋ ನಮಃ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ವೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಪಂಚತನ್ಮಾತ್ರ ಸಂಧಿಯ ಒಂದೊಂದು ನುಡಿಯ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ವಿಷಯ ಯಾವುದೂ ಬಿಟ್ಟಿಲ್ಲ, ಎಲ್ಲ ವಿಷಯ ಕವರ್ ಮಾಡ್ತಾ ಇದ್ದೀನಿ. ಅದೇ ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟ್ ರೌಂಡಲ್ಲಿ ಎಷ್ಟು ನಮಗೆ ಪಾರಾಯಣ ಮಾಡುವಾಗ ಎಷ್ಟು ಅನುಸಂಧಾನ ಬರಬೇಕು ಅಷ್ಟು ಹೇಳ್ತಾ ಇದ್ದೀನಿ. ಆದರೆ ವಿಷಯ ಯಾವುದೂ ನಾನು ಬಿಟ್ಟಿಲ್ಲ. 22ನೇ ನುಡಿ, ಇವಾಗ 22ನೇ ನುಡಿ ನಡೀತಾ ಇದೆ. ಆವದೇಹವ ಕೊಡಲಿ ಹರಿ ಮತ್ತಾವ ಲೋಕದಲ್ಲಿ. ಇದು ನಮಗೆ 84 ಲಕ್ಷ ಯೋನಿಗಳ ದಾಟಿ ನಮಗೆ ಈ ಶರೀರವನ್ನು ಬಂದಿದೆ. ಸೊ ಇದು ಯಾವುದೇ ದೇಹದಲ್ಲಿ ಇರಲಿ, ಯಾವುದೇ ಅವಸ್ಥೆ ಒಳಗೆ ಬರಲಿ, ಲೋಕದಲ್ಲಿರಲಿ, ಯಾವ ಲೋಕದಲ್ಲಿ ಇದ್ರೂ ಪರವಾಗಿಲ್ಲ, ಮತ್ತಾವ ದೋಷಗಳಿರಲಿ, ಆ ಅವಸ್ಥೆಗಳು ಬರಲಿ, ನಮಗೆ ಯಾವುದೇ ಅವಸ್ಥೆ ಬರಲಿ. ಈಗ ಅವಸ್ಥೆ ಅಂತಂದರೆ ನಮಗೆ ಸುಷುಪ್ತಿ, ಸ್ವಪ್ನ ಅವಸ್ಥೆ, ಜಾಗೃತ ಅವಸ್ಥೆ ಇದು ಬರ್ತದೆ. ಅಥವಾ ಯೌವನ, ಒಂದು ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವೃದ್ಧಾವಸ್ಥೆ ಅಂತ ಬರ್ತದೆ. ಅಥವಾ ಸೃಷ್ಟಿಗಿಂತ ಮೊದಲು ಆಮೇಲೆ ಅವಸ್ಥೆ ಅಂತಂದರೆ ಬೇಕಾದಷ್ಟು ಅದರಲ್ಲಿ ಗಣನೆ ಮಾಡಲಿಕ್ಕೆ ಬರ್ತದೆ. ಸೊ ಅದಕ್ಕೆ ಯಾವುದೇ ಅವಸ್ಥೆ ನಮಗೆ ಬರಲಿ, ಅಸೃಜ್ಯ ಅವಸ್ಥೆಯಲ್ಲಿ ನಮಗೇನು ಭಗವತ ಚಿಂತನೆ ಮಾಡಲಿಕ್ಕೆ ಶಕ್ತಿ ಇರುವುದಿಲ್ಲ. ಅದಾದಮೇಲೆ ಬೇರೆ ಬೇರೆ ಯೋನಿಗಳಲ್ಲಿ ಹೊರಟಿರ್ತಾವೆ. ಬೇರೆ ಬೇರೆ ನಾವು ಬೇರೆ ಯೋನಿಗಳು ಬರ್ತೀವಿ, ಬೇರೆ ಬೇರೆ ದೇಹಗಳು ಬರ್ತಾವೆ ನಮಗೆ. ಅದಕ್ಕೆ ಯಾವುದೇ ಇರಲಿ, ಮತ್ತು ಬೇರೆ ಬೇರೆ ದೇಶದಲ್ಲಿ ಬರ್ತೀವಿ ನಾವು. ಯಾವುದೇ ದೇಶದಲ್ಲಿ ಇರಲಿ, ಯಾವುದೇ ಕಾಲಗಳಲ್ಲಿ, ಯಾವುದೇ ಅವಸ್ಥೆಗಳೇ ಇರಲಿ, ಈ ವಿಧದಿ ಜಡಚೇತನಗಳು ಅಂದರೆ ಇಲ್ಲಿ ಮೇಲೆ ಹೇಳಿದಂಥ ಎಲ್ಲ ನುಡಿಗಳಲ್ಲಿ ಜಡದಲ್ಲಿ ಚೇತನದಲ್ಲಿ ಭಗವಂತ ಹೇಗೆ ವ್ಯಾಪ್ತನಾಗಿದ್ದಾನೆ ಅನ್ನೋದನ್ನು ಅಷ್ಟೇ ನಾವು ಸತತವಾಗಿ ಚಿಂತನೆ ಮಾಡಬೇಕು ಅಂತ. ಈ ವಿಧದಿ ಜಡಚೇತನಗಳು ಪರಾವರೇಶನ ಅದೇ ಶ್ರೇಷ್ಠವಾದಂಥದ್ದು. ಜಡಚೇತನದಲ್ಲಿ ಬ್ರಹ್ಮಾದಿ ಜೀವಗಳಲ್ಲಿ ಎಲ್ಲ ಕಡೆ ಶ್ರೇಷ್ಠವಾದಂಥ ಭಗವಂತ, ಶ್ರೇಷ್ಠವಾದಂಥ ಈಶ, ಅವನು ರೂಪ ಗುಣಗಳ ಭಾವಿಸುತ್ತ ಸುಜ್ಞಾನ ಭಕುತಿಯ ಬೇಡುಕೊಂಡಾಡು. ಇಲ್ಲಿ ರೂಪ ಗುಣಗಳ ಚಿಂತನೆ ಮಾಡಬೇಕು ಸತತವಾಗಿ. ನಾವು ಹೇಳ್ತೀವಿ ರೂಪಕ್ಕೂ ಗುಣಕ್ಕೂ ಭೇದವೂ ಇಲ್ಲ. ಈ ಮೆಣಸಿನ್ಕಾಯಿಗೆ ಖಾರಿಗೆ ಸಪ್ರೇಟ್ ಮಾಡಿ ಬರೋದಿಲ್ಲ. ಮೆಣಸಿನ್ಕಾಯಿ ಖಾರಿದೇ ಇದೆ, ಖಾರಿದ್ರೆ ಮೆಣಸಿನ್ಕಾಯಿ ಇದೆ, ಸಪ್ರೇಟ್ ಮಾಡಿ ಬರೋದಿಲ್ಲ. ಹಾಗೆ ಭಗವಂತನ ಗುಣಗಳು ರೂಪಗಳು ಸಪ್ರೇಟ್ ಮಾಡಲಿಕ್ಕಿಲ್ಲ. ಅದು ರೂಪ ಗುಣಗಳು ಅಂತ ಹೇಳಿದ್ರಲ್ಲಿ ಒಂದೊಂದು ರೂಪದಿಂದ ಒಂದೊಂದು ಗುಣಗಳನ್ನು ಪ್ರಕಟ ಮಾಡ್ತಾನೆ. ಅದಕ್ಕೆ ಯಾವ ರೂಪದಿಂದ ಯಾವ ಗುಣಗಳನ್ನು ಪ್ರಕಟ ಮಾಡ್ತಾ ಇದ್ದಾನೆ ಅದರ ಚಿಂತನೆ. ಅದಕ್ಕೆ ಎಲ್ಲ ರೂಪಗಳ ಚಿಂತನೆ, ರೂಪಗುಣಗಳ ಭಾವಿಸುತ್ತ ಅದರ ಚಿಂತನೆ ಮಾಡು ಅಂತ ಹೇಳ್ತಾರೆ. ಸುಜ್ಞಾನ ಭಕುತಿಯ ಬೇಡು ಕೊಂಡಾಡು. ಸುಜ್ಞಾನ ಅಂತಂದ್ರೇನು? ಭಗವಂತನೇ ಈ ಗುಣ ರೂಪ ಕ್ರಿಯೆಗಳನ್ನು ಚಿಂತನೆ ಸತತವಾಗಿ ನಮಗೆ ಬರಬೇಕು. ಅವನ ಬಗ್ಗೆ ನಮಗೆ ಜ್ಞಾನ ಬರಬೇಕು. ನಮ್ಮ ಯೋಗ್ಯತಾನುಸಾರವಾಗಿ ಭಗವಂತ ನಮಗೆ ಜ್ಞಾನವನ್ನು ಕೊಡುವಂತ ನಾವು ಪ್ರಾರ್ಥನೆ ಮಾಡ್ಬೋದು ಅಷ್ಟೇ. ಆಮೇಲೆ ಸುಜ್ಞಾನ ಅಂತಂದರೆ ಸ್ವತಂತ್ರ ಇದ್ದಾನೆ ಭಗವಂತ. ಸ್ವತಂತ್ರನಾಗಿದ್ದಾನೆ ಭಗವಂತ. ಎಲ್ಲರೂ ಅವನ ಅಧೀನ. ಎಲ್ಲ ಜಡ ಇರಲಿ ಚೇತನ ಇರಲಿ, ಎಲ್ಲರೂ ಅದನ್ನು ಭಗವಂತನ ಅಧೀನನಾಗಿದ್ದಾನೆ. ನಾವು ದಾಸರು. ಆಮೇಲೆ ಪಂಚವೇದ ಜ್ಞಾನವನ್ನು ಅರ್ತಿರಬೇಕು. ಇದೆಲ್ಲ ಜ್ಞಾನ ನಮಗೆ ಸಿಗೋದು ಗುರು ಪ್ರಸಾದದಿಂದ. ಅದು ಗುರುಗಳ ಅನುಗ್ರಹ ಆದ್ರೇ ನಮಗೆ ಇದು ಸಿಗುತ್ತದೆ, ಇದು ಸಿಗೋದಿಲ್ಲ. ಆಗತ್ತೆ ಭಾವಿಸುತ್ತ ಈ ರೀತಿಯಾದಂಥ ಚಿಂತನೆ. ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ತನ್ನ ರೂಪದಿಂದ ವ್ಯಾಪ್ತನಾಗಿ ಇದ್ದಾನೆ. ಅಂಥ ಭಗವಂತ ಇದು ಸುಜ್ಞಾನ. ಸುಜ್ಞಾನ ಅಂತಂದರೆ ಭಗವಂತನ ಅನೇಕ ಗುಣರೂಪಗಳ ಚಿಂತನೆ ನಮಗೆ ಸತತವಾಗಿ ಬರಲಿ ಅಂತ ಹೇಗೆ ಭಕುತಿಯ ಬೇಡು ಕೊಂಡಾಡು. ಬೇಡು ಅಂತ ಹೇಳ್ತಾ ಇದ್ದಾರೆ. ಅದೇ ನಾವು ಬೇಡಿದರೆ ಕೊಡ್ತಾನೇನು ಅಂತ. ಕೊಡ್ತಾನೆ. ಅದೇ ಮತ್ತು ಬೇಡಲಾರ್ದೆ ಕೊಡೋದಿಲ್ಲೇನು ಅಂತ. ಇದೆರಡು ಪ್ರಶ್ನೆ ಬರ್ತದೆ. ಅದೇ ನಮಗೆ ಬೇಡಿದರೂ ಮನುಷ್ಯರಿಗೆ ಬೇಡಿದರೆ ಕೊಡ್ತಾನೆ, ಆಮೇಲೆ ದೇವತೆಗಳಿಗೆ ಬೇಡದೇ ಇದ್ರೂ ಕೊಡ್ತಾನೆ, ದೈತ್ಯರಿಗೂ ಕೂಡ ಬೇಡದೇ ಹೋದ್ರೂ ಅವ್ರಿಗೆ ಅನ್ನ ತಮಸ್ಸನ್ನು ಕೊಡ್ತಾನೆ ಅಂತ. ನಾವು ಮಾತ್ರ ಬೇಡಬೇಕಂತಂದ್ರೇನು? ಹಾಗೆ ಭಿಕ್ಷಾ ಬೇಡಬೇಕಿರುತ್ತದೆ, ಹಾಗಲ್ಲ. ಅವನ ಜ್ಞಾನಪೂರ್ವಕವಾದಂಥ ಭಕ್ತಿ ಮಾಡಬೇಕು.
ಅವನ ಪ್ರೀತಿ ಬೇಡಬೇಕು, ಕೊಂಡಾಡಬೇಕು. ಇದೆಲ್ಲ ಸಿಗುವುದು ನಮ್ಮ ಗುರುಪ್ರಸಾದದಿಂದ. ಸೊ ಗುರುಗಳ ದ್ವಾರ ಅದು. ಆಮೇಲೆ ಬೇಡು, ಕೊಂಡಾಡು, ಆನಂದ ಪಡಬೇಕು. ಭಗವಂತನ ಬಗ್ಗೆ ನಮಗೆ ಎಷ್ಟೆಷ್ಟು ಜ್ಞಾನ ಬೆಳೀತಿದೋ ಬೆಳೆದಾಗ ನಾವು ಆನಂದ ಪಡಬೇಕು. ಹಾಗೆ ಆನಂದ ಪಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ರೂಪಗಳ ಭಾವಿಸುತ್ತ ಅದರ ಚಿಂತನೆ ಮಾಡ್ತಾರೆ. ನಮಗೆ ವಿ ಶುಡ್ ಫೀಲ್. ಪಂಡಿತ್ ಕರ್ನೂಲ್ ಶ್ರೀನಿವಾಸಾಚಾರ್ಯ ಅವರು ಹೇಳ್ತಾ ಇರ್ತಾರೆ, ನಮಗೆ ಫೀಲ್ ಆಗಬೇಕು ಒಳಗಡೆ. ಇವಾಗ ಮಕ್ಕಳು ಬೇರೆ ಯಾರು ಮನೆಯಲ್ಲಿ ಬಂದುಬಿಟ್ರೆ ಓಕೆ ಸಂತೋಷ, ಆದರೆ ಮಕ್ಕಳು ಬಂದರೆ ತುಂಬ ದಿವಸ ಮಕ್ಕಳು ಬಂದರೆ ತುಂಬ ಸಂತೋಷ ಆಗ್ತದೆ. ಅಂದರೆ ಅದು ಭಾವನೆ ಉದ್ರೇಕ ಆಗಿರ್ತದೆ. ಹಾಗೆ ಇದು ಭಾವಿಸುತ್ತಾತಿ ಶಬ್ದದ ಅರ್ಥ ಏನು, ಅಷ್ಟು ನಮ್ಮ ಮನಸ್ಸಿನಲ್ಲಿ ಉದ್ರೇಕ ಆಗಬೇಕು. ಅಷ್ಟು ಉದ್ರೇಕ ಆಗಿಬಿಟ್ಟು ಭಗವಂತನ ಚಿಂತನೆ ಬರಬೇಕು. ಈ ಸುಜ್ಞಾನ ಅಂತಂದರೆ ಭಗವಂತನ ಎಲ್ಲ ರೂಪಗಳು. ಅವನೇ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ, ಎಲ್ಲ ಅವನ ಅಧೀನವಾಗಿದೆ. ಅವನೇ ಪ್ರೇರಕ, ಅವನೇ ನಿಯಾಮಕ, ದೋಷ ದೂರನಾಗಿದ್ದಾನೆ, ಅಲ್ಲಿ ಗುಣಪೂರ್ಣನಾಗಿದ್ದಾನೆ. ಈ ರೀತಿಯಾದಂತಹ ಚಿಂತನೆ ಮಾಡಿ ಭಕುತಿ ಬೇಡು. ನಾವು ಭಗವಂತನಲ್ಲೇ ಭಕ್ತಿ ಅಂದರೆ ಇದೆಲ್ಲ ಚಿಂತನೆ ಮಾಡಿ, ಇದು ನಿನ್ನ ಪ್ರೀತಿಗೋಸ್ಕರ. ಭಕ್ತಿ ಅಂತಲೂ ಜ್ಞಾನಪೂರ್ವಕವಾಗಿ ಅವನ ಅಧೀನ ಆಗೋದು, ಅವನ ಪ್ರೀತಿ ಗಳಿಸೋದು. ಸೊ ಅವನ ಜ್ಞಾನಪೂರ್ವಕವಾಗಿ ಅವನ ಪ್ರೀತಿ ಅಂತಂದರೆ ಭಕ್ತಿ. ಅದಕ್ಕೆ ನಮಗೆ ಜ್ಞಾನಪೂರ್ವಕವಾದಂಥ ಪ್ರೀತಿ ನಿನ್ನಲ್ಲೇ ಕೊಡುವಂಥ ಅವನಿಗೆ ಪ್ರಾರ್ಥನೆ ಮಾಡಬೇಕು. ಬೇಡು, ಕೊಂಡಾಡು ಅಂದರೆ ಸಂತೋಷ ಪಡಬೇಕು. ಅಯ್ಯೋ ಭಗವಂತನ ಇಷ್ಟಿಷ್ಟು ಚಿಂತನೆ ಇದೆಯಲ್ಲ, ಭಗವಂತನ ಇಷ್ಟಿಷ್ಟು ಕಾರ್ಯಗಳಿದೆಯಲ್ಲ, ಅದು ಸಂತೋಷ ಪಡಬೇಕು ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಆಮೇಲಿನ 23ನೇ ನುಡಿಯಲ್ಲಿ ಒಂದರೊಳಗೊಂದು ಬೆರೆದಿಹ ಇಂದಿರೇಶನ ರೂಪಗಳ ಮನ ಬಂದ ತೆರೆದರೆ ಚಿಂತಿಸದಕ್ಕೆ ಅನುಮಾನವೆನಿತಿಲ್ಲ. ಅಂದರೆ ಇದು ಒಂದರೊಳಗೊಂದು ಬೆರೆದಂತಹ ರೂಪಗಳು ಅಂತಂದ್ರೇನು, ಈಗ ಭಗವಂತನ ಒಂದು ರೂಪ, ದೊಡ್ಡ ರೂಪ, ಆ ರೂಪದಲ್ಲಿ ಬೆರೆದಿಯ ಇಂದಿರೇಶನ ರೂಪಗಳು ಅದರಲ್ಲಿ ಒಂದೊಂದು ರೋಮದಲ್ಲಿ ಒಂದೊಂದು ಎಲ್ಲ ಬ್ರಹ್ಮಾಂಡಗಳನ್ನು ವ್ಯಾಪ್ತ ಆಗಿದೆ, ಸೇರಿಕೊಂಡಿದೆ. ಅಂದರೆ ಈ ಒಂದು ದೊಡ್ಡ ರೂಪ, ಆ ರೂಪದಿಂದ ಅನೇಕ ರೂಪಗಳನ್ನು ಹೊರಗಡೆ ಬರ್ತವೆ. ಇವಾಗ ಹೇಳಿದ್ವಲ್ಲ, ಎಲ್ಲೆಲ್ಲೂ ವ್ಯಾಪ್ತರಾಗಿರ್ತಾನೆ ಭಗವಂತ ಅಂತಂದ್ಬಿಟ್ಟು ಅಷ್ಟಷ್ಟು ಅನಂತ ರೂಪಗಳು ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಎಷ್ಟು ಅನಂತವಾದಂಥದ್ದು ಇದಂದರೆ ಅಲ್ಲಿ ಶ್ರೀಹರಿಯ ರೂಪವು ಅನಂತ. ಹೇಗೆ ಅನಂತ ಅಂದರೆ ಜೀವರು ಅನಂತ, ಎಲ್ಲ ಜೀವರು ಅಂತರ್ಯಾಮಿಯಾಗಿ ಇದ್ದಾನೆ. ದೇಶನೂ ಅನಂತ, ಅಂದರೆ ಈ ದೇಶ ಎಷ್ಟು ಪೂರ್ತಿ ವ್ಯಾಪ್ತರಾಗಿದೆ, ನಮಗೆ ಅದು ನಿಲ್ಕೋದಿಲ್ಲ, ಅದೇ ಅವನಿಗೆ ಬೇಕಾದಷ್ಟು ವ್ಯಾಪ್ತನಾಗಿದ್ದಾನೆ. ಕಾಲ ಅನಂತ, ಕಾಲ ಪ್ರವಾಹದಂತೆ, ನದಿ ಹೇಗೆ ಪ್ರವಾಹದಂತೆ ಹರಿತಾ ಇರ್ತದೆ, ಅದೇ ರೀತಿಯಾಗಿ ಪ್ರವಾಹದಂತೆ ಕಾಲ ಕೂಡ ಹರಿತಾ ಇರ್ತದೆ, ಅದು ಅನಂತವಾಗಿದೆ. ಆಮೇಲೆ ಕರ್ಮ ಅನಂತ, ಎಲ್ಲಿ ಪ್ರತಿಯೊಂದು ಜೀವರಾಶಿ ಇಷ್ಟಿಷ್ಟು ಕರ್ಮದು ಮುಗಿಯೋದೇ ಇಲ್ಲ, ನಡೀತಾನೆ ಇರ್ತದಲ್ಲ, ಸತತವಾಗಿ ಕರ್ಮಗಳನ್ನು ಮಾಡ್ತಾನೆ ಇರ್ತೀವಿ. ಮುಕ್ತಿಯಲ್ಲಿ ಮಾಡ್ತೀವಿ, ಈಗ ಮಾಡ್ತೀವಿ, ಅಸೃಜ್ಯ ಅವಸ್ಥೆಯಲ್ಲಿ ಮಾಡೋದಿಲ್ಲ. ಅದು ಒಂದು ಸೃಷ್ಟಿ ಬಂದ ಮೇಲೆ ಮುಕ್ತಿಗೆ ಹೋಗೋವರೆಗೂ ಮುಕ್ತಿಯಲ್ಲಿ ಕೂಡ ನಾವು ಕರ್ಮಗಳನ್ನು ಮಾಡ್ತಾ ಇರ್ತೀವಿ. ಗುಣ ಸ್ವಭಾವಗಳ ಅನಂತ, ಎಲ್ಲರದ್ದು ಗುಣಗಳ ಅನಂತ. ಅದೇ ತ್ರಿಗುಣಗಳೇ ಮೂರೇ ಇದ್ದರೂ ಕೂಡ ಅದರದ್ದು ಒಂದಕ್ಕೊಂದು ಬೆರ್ಕೊಂಡ್ಬಿಟ್ಟು ಬಹಳಷ್ಟು ಗುಣಗಳು ತಯಾರಾಗ್ತವೆ. ಅದರಿಂದ ಸ್ವಭಾವ ಆಗ್ತದೆ. ಈಗೆಲ್ಲ ಈ 3 ಗುಣಗಳ ಬೆರೆತದಿಂದ ಸ್ವಭಾವಗಳ ಆಗ್ತದೆ. ಸೊ ಹೀಗೆ ಜೀವನ ದೇಹಗಳ ಅನಂತ, ಆಮೇಲೆ ಜಡ ಪ್ರಕೃತಿ ಅದು ಅನಂತ, ಇದು ಪರಮಾಣುಗಳು ಸಣ್ಣ ಸಣ್ಣ ರೂಪದಿಂದ ಇರ್ತದೆ. ಹೀಗೆ ಅನಂತ, ಹೀಗೆ ಇಷ್ಟೆಲ್ಲ ಅನಂತವಾಗಿದೆ. ಏನಂತಂದರೆ ಜೀವರು ಅನಂತ, ದೇಶ, ಕಾಲ, ಕರ್ಮ, ಗುಣ, ಸ್ವಭಾವ, ಆಮೇಲೆ ಈ ರೀತಿಯ ಅನಂತ, ಹೀಗೆ ಜಡ ಪ್ರಕೃತಿ ಅನಂತ, ದೇಹಗಳ ಅನಂತ, ಇಷ್ಟೆಲ್ಲ ಅನಂತ. ಇಷ್ಟು ಅನಂತ ರೂಪದಿಂದ ಭಗವಂತ ವ್ಯಾಪ್ತನಾಗಿ ಇದ್ದಾನೆ ಅನ್ನೋದನ್ನು ಒಂದರೊಳಗೊಂದು ಬೆರೆದಿಹ ಅನಂತ ರೂಪಗಳು ಬಂದಿರ್ತವೆ. ಈ ರೀತಿಯಾದಂಥ ಅನಂತ ರೂಪಗಳು ಬಂದಿರ್ತವೆ. ಬೆರೆದಿಹ ಅದು ಒಂದಕ್ಕೊಂದು ಸೇರಿಕೊಂಡು, ಇದೆಲ್ಲ ಅನಂತ ಇರ್ತಲ್ಲ, ಗುಣಗಳು ಅನಂತ ಇರ್ತದೆ, ಜೀವರಾಶಿ ಇರುತ್ತೆ, ಒಂದಕ್ಕೊಂದು ಬೆರ್ಕೊಂಡು. ಅಂತಂದರೆ ಎಲ್ಲ ಈ ಗುಣ ಅಂತಾನೆ ಸತ್ತು ಒಂದೇ ಕಾರ್ಯ ಮಾಡ್ತಾ ಜೊತೆಯಲ್ಲಿ ರಾಜಸ್ಸೂ ಕಾರ್ಯ ಮಾಡ್ತಾ ಇರ್ತದೆ, ಅಥವಾ ಅದೇ ಟೈಮಲ್ಲಿ ಕಾಲನೂ ಇರ್ತದೆ, ನಿಯಾಮಕನೂ ಇರ್ತದೆ. ಸೊ ಹೀಗೆ ಕಾಲ, ದೇಶ ಎಲ್ಲರೂ ಒಟ್ಟಿಗೆ ಇರ್ತದೆ. ಈ ಕಾಲದಲ್ಲಿ, ಈ ದೇಶದಲ್ಲಿ, ಈ ಕಾರ್ಯ, ಈ ಕರ್ಮ ಎಲ್ಲ ಒಟ್ಟಿಗೆ ನಡೀತಾ ಇರ್ತದೆ ಅಲ್ವಾ. ಸೊ ಇದೆಲ್ಲ ಒಟ್ಟಿಗೆ ನಡೀತದೆ. ಅದಕ್ಕೆ ಒಂದರೊಳಗೊಂದು ಬೆರ್ಕೊಂಡ್ಬಿಟ್ಟಿರ್ತದೆ ಅಂತ, ಸೇರ್ಕೊಂಡ್ಬಿಟ್ಟಿರ್ತದೆ ಅಂತ. ಈಗ ಮೊಸರನ್ನ ಕಲಿಸಂಗೆ ಎಲ್ಲ ಕಲಿಸ್ಬಿಟ್ಟಿರ್ತೀವಲ್ಲ, ಹಾಗೆ ಇದೆಲ್ಲ ಅನಂತ ರೂಪಗಳು ಏನಿದೆಯವಲ್ಲ, ಒಂದು ಕರ್ಮ ಮಾಡಬೇಕು ಅಂತಂದರೆ ಕಾಲ ಬೇಕು, ದೇಶ ಬೇಕು, ಸ್ವಭಾವ ಬೇಕು, ಕರ್ಮ ಬೇಕು,
ಅದು ಅವಾಗ ಅದೆಲ್ಲ ಎಲ್ಲ ಸೇರಿಕೊಂಡು ಆ ಟೈಮಲ್ಲಿ ಆ ಕರ್ಮಗಳನ್ನು ಆಗ್ತಾ ಇರ್ತದೆ. ಸೊ ಹೀಗೆ ಭಗವಂತನ ರೂಪಗಳನ್ನು ಎಲ್ಲ ರೂಪಗಳ ಒಂದರೊಳಗೊಂದು ಬೆರೆದು ಈ ರೀತಿಯಾಗಿ ಬೆರೆತಿದ್ದಂಥದ್ದು ರೂಪಗಳು ಅಂತ ಈ ದಶಾವತಾರ ಬಂದಿದೆ. ಅದು ಕೂಡ ಹೇಗೆ ಒಂದು ಒಂದು ಮೂಲ ರೂಪ ಇದೆ, ಮೂಲ ರೂಪದಿಂದ ಇಷ್ಟೆಲ್ಲ ಅನಂತ ರೂಪಗಳು ಬಂದೆ. ಎಷ್ಟೆಷ್ಟು ಅನಂತ ಅಂತ ಇವಾಗ ತನ್ನಲ್ಲಿ ಇಷ್ಟು ಹೇಳಿದೆ, ಅಷ್ಟೆಲ್ಲ ಅನಂತ ರೂಪಗಳನ್ನು ಬರ್ತಾ ಇರ್ತದೆ. ಇಂದಿರೇಶ ರೂಪಗಳ ಮನ ಬಂದ ತೆರೆದರೆ ಚಿಂತಿಸಿ ಅನುಮಾನ ಎನ್ನುತ್ತಿಲ್ಲ. ಮನ ಬಂದಂದರೆ ಮನಸ್ಸಿಗೆ ಪ್ರೇರಣೆ ಆಗಬೇಕು. ಅದೇ ಮನೋನಿಯಾಮಕರಾದಂಥ ರುದ್ರದೇವರು. ಆ ರುದ್ರದೇವತರ್ಯಾಮಿಯಾಗಿ ಕೂಡ ಭಗವಂತ ಇದ್ದಾನೆ. ಅವನು ಪ್ರೇರಣೆ ಕೊಡ್ತಾನೆ. ಅವನು ಪ್ರೇರಣೆ ಕೊಟ್ಟರೆ ಆಗ್ತದೆ. ಅದಕ್ಕೆ ನಾವು ದಿನನಿತ್ಯ ಅವನೇ ನೀನೇ ಪ್ರೇಯಕ ನೀನೇ ನಿಯಾಮಕ ಅಂತ ಹೇಳಬೇಕು. ಹೀಗೆ ಅವನ ಪ್ರೇರಣೆಯಿಂದ ಆಗ್ತಾ ಇರ್ತದೆ. ಅವನ ಮನೋನಿಯಾಮಕ ಅದರಲ್ಲಿ ಹಿಂದೆ ಚಿಂತಿಸಿ ಅನುಮಾನ ಎನ್ನುತ್ತಿಲ್ಲ. ಅದು ಇದಕ್ಕೆಲ್ಲ ಚಿಂತನೆ ಮಾಡಬೇಡ, ಅನುಮಾನ ಮಾಡಬೇಡ. ಇಲ್ಲಿ ಆದೇಶ ಕೊಡ್ತಾಯಿದ್ರು, ಅನುಮಾನ ಮಾಡಬೇಡ, ಚಿಂತನೆ ಮಾಡಬೇಡ. ನಮ್ಮ ಯೋಗ್ಯತಾನುಸಾರವಾಗಿ ಭಗವಂತ ತನ್ನ ಗುಣರೂಪಗಳ ಚಿಂತನೆಯನ್ನು ನಮಗೆ ಕೊಡ್ತಾನೆ, ಅಂದರೆ ವ್ಯಕ್ತ ಮಾಡ್ತಾನೆ ಅಂತ ಅರ್ಥ. ಈ ನಮಗೆ ವಿರಾಟ್ ರೂಪ ನಮ್ಮಲ್ಲಿ ಸಿಗ್ತದೇನೋ, ಸಿಗೋದಿಲ್ಲ. ಅದೇ ಚಿಂತನೆ ಮಾಡ್ತೀವಿ, ಹೀಗೆ ಇರ್ತದೆ ಅಂತ ಅನ್ನೋದು ಚಿಂತನೆ ಮಾಡ್ತೀವಿ, ನಮ್ಗೆ ತೋರಿಸೋದಿಲ್ಲ ಅವನು. ಅದಕ್ಕೆ ಆಮೇಲೆ ಮೋಕ್ಷದಲ್ಲಿ ನಮ್ಮ ಯೋಗ್ಯತೆ ಇದ್ದರೆ ಸಿಗ್ತಾ ಇರ್ತಿಲ್ಲ. ನಿನ್ನೆನೇ ನಾವು ನೋಡಿದ್ವಲ್ಲ, ಅದು ನಮ್ಮ ಯೋಗ್ಯತಾನುಸಾರವಾಗಿ ಭಗವಂತ ಕೊಡ್ತಾನೆ ಅಂತ. ಸಾರಿ, ಇದರಲ್ಲಿ ಹೇಳಿಲ್ಲ, ಈಗ ನಮ್ಮದು ಗ್ರೂಪ್ನಲ್ಲಿ ಪಾಠ ಹೇಳುವಾಗ ಹೇಳಿದ್ದು ವಿಷಯ. ಸೊ ನಮ್ಮ ಎಷ್ಟು ಕರ್ಮ ಇರ್ತದೆ, ಯಾವ ರೀತಿಯ ಕರ್ಮ ಇರ್ತದೆ ಆ ಪ್ರಕಾರ ಮಾಡಿಸ್ತಾನೆ, ಆ ಪ್ರಕಾರವನ್ನು ಫಲವನ್ನು ಕೊಡ್ತಾನೆ. ಈ ತಾರತಮ್ಯವನ್ನು ಮೋಕ್ಷದಲ್ಲಿ ಕೂಡ ಇರ್ತದೆ ಅನ್ನೋದನ್ನು ಇಲ್ಲಿ ನಿನ್ನೆ ಹೇಳಿದಂಥ ವಿಷಯ. ಇಲ್ಲಿ ಹೇಳಿಲ್ಲ, ಬೇರೆ ಕಡೆ ಹೇಳಿದ್ದು. ಇದು ಹೀಗೆ ಅದಕ್ಕೆ ಚಿಂತಿಸಬೇಡ, ಅದಕ್ಕೆ ಅನುಮಾನ ಮಾಡಬೇಡ, ಭಗವಂತನ ಶ್ರದ್ಧೆ ಇಡು, ಅವನು ಕೊಡ್ತಾನೆ ಅಂತ. ಸಿಂಧುರಾಜನೊಳ ಅಂಬರಾಲಯ ಬಂಧಿಸಲು ಪ್ರತಿದಂತುಗೊಳ್ಳುವುದು. ಅಂದರೆ ಇಲ್ಲಿ ಒಂದು ಸಮುದ್ರದಲ್ಲಿ ಒಂದು ಬಟ್ಟೆಯಿಂದ ಒಂದು ಮನೆ ಕಟ್ಟಿದ್ವಿ ಅಂತ ಅಂದ್ಕೊಳ್ಳಿ. ಒಂದು ನಾವು ಟೆಂಟ್ ಅಂತ ಅಂದ್ಕೊಳ್ಳಿ. ನಮಗೆ ದೊಡ್ಡ ಮನೆ ಅದು ಚಿಂತನೆ ಮಾಡಿ ಬರೋದಿಲ್ಲ, ಒಂದು ಟೆಂಟ್ ಅಂತ ಅಂದ್ಕೊಳ್ಳೋಣ. ಇದ್ದರೆ ಅಲ್ಲಿ ಸಮುದ್ರ ನೀರು ಸಿಗುತ್ತದೆ, ಅಥವಾ ಸಮುದ್ರ ನೀರು ಒಂದು ಸೇರ್ತದೆ. ಆ ಸೇರ್ಕೊಂಡು ಪೂರ್ತಿ ಒದ್ದೆಯಾಗಿರ್ತದೆ. ಅಂದರೆ ಒಂದೊಂದು ಎಳೆಯಲ್ಲಿ ಒಂದೊಂದು ದಾರದಲ್ಲಿ ಒಂದೊಂದು ಬಿಂದು ತುಂಬಿಕೊಂಡಿರ್ತದೆ. ಆದರೆ ಅದು ಮನೆ ಒಂದೇ. ಮನೆ ಅಂತಂದರೆ ಇವಾಗ ನಾವು ಟೆಂಟ್ ಅಂತ ಅಂದ್ಕೋಬೋದು. ನಮಗೆ ಇವಾಗ ನಾವು ಟೆಂಟ್ ಅಂತ ಅಂದ್ಬಿಟ್ಟು ನಾವು ಇಮ್ಯಾಜಿನ್ ಮಾಡ್ಕೋಬೋದು. ಸೊ ಅದು ಒಂದು ಬಟ್ಟೆಯಿಂದ ಒಂದು ಟೆಂಟ್ ಮಾಡಿದ್ದಿದೆ, ಅದರಲ್ಲಿ ನೀರು ಸೇರಿಕೊಂಡಿದೆ. ಆ ಟೆಂಟು ಒಂದೇ, ಆದರೆ ನೂಲುಗಳು ಎಷ್ಟೆಷ್ಟು ಇದೆ. ಒಂದೊಂದು ನೂಲಲ್ಲಿ ಒಂದೊಂದು ಬಿಂದು, ಉದ ಬಿಂದು ಅಂತ ಅದಕ್ಕೆಲ್ಲ ಬಿಟ್ಟಿದ್ದಾರೆ. ಉದ ಬಿಂದು ವ್ಯಾಪಿಸಿದಂತೆ ಅಂತಂದರೆ ಅಷ್ಟೊಂದು ರೂಪ. ಅಂದರೆ ಒಂದು ದೊಡ್ಡ ರೂಪದಲ್ಲಿ ಚಿಕ್ಕದಂಥ ಅನೇಕ ರೂಪಗಳು. ಅಲ್ಲಿ ಅಭೇದ ಚಿಂತನೆ. ಈ ದೊಡ್ಡ ರೂಪಕ್ಕೂ ಚಿಕ್ಕ ರೂಪಕ್ಕೂ ಭೇದ ಇಲ್ಲ. ಅಲ್ಲಿ ದೊಡ್ಡ ರೂಪದಲ್ಲಿ ಎಷ್ಟು ಜ್ಞಾನ ಬಲ ಶಕ್ತಿ ಎಲ್ಲ ಇದೆಯೋ ಅಷ್ಟೇ ಚಿಕ್ಕ ರೂಪದಲ್ಲಿ ಕೂಡ ಇರ್ತದೆ. ಅದು ಅಣುನೂ ಆಗಬಲ್ಲ, ಮಹತ್ವನೂ ಆಗಬಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅನಂತ ಇಲ್ಲಿ ಸ್ವಲ್ಪ ಕ್ಲಿಷ್ಟವಾದಂಥ ವಿಷಯ, ಅದಕ್ಕೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಇದ್ದೇನೆ. ಇದು ಒಂದರೊಳಗೊಂದು ಒಂದು ರೂಪಗಳನ್ನು ಬೆರೆತಿರ್ತದೆ, ಅನಂತ ರೂಪಗಳು ಇರ್ತದೆ. ಆ ಅನಂತ ರೂಪಗಳು ಮಿಶ್ಚರಾಗಿ ಒಂದು ಕರ್ಮ ಆಗ್ತದೆ, ಅಲ್ಲಿ ಅನಂತ ರೂಪಗಳನ್ನು ಉದ್ಭವ ಆಗ್ತಾ ಇರ್ತದೆ. ಆದರೆ ಇದನ್ನೆಲ್ಲ ರೂಪಗಳ ಬಂದ ಥರ ಚಿಂತಿಸಿ ರೂಪ ಇರ್ತಿಲ್ಲ ಅಂತಂದ್ರೇನು, ನಮ್ಮ ಮನಸ್ಸಿಗೆ ಬರ್ತದೆ ಇಲ್ಲ. ಅಂದರೆ ನಮ್ಮ ಬಂದಂತೆ ಚಿಂತನೆ ಮಾಡಬಾರ್ದು, ಅದು ಜ್ಞಾನಪೂರ್ವಕ ಮಾಡಬೇಕು. ಅದನ್ನು ಕೊಡುವವನು ಅವನೇ. ನಮ್ಮ ಮನಸ್ಸಿನಲ್ಲಿ ಇದು ಎಷ್ಟು ಜ್ಞಾನ ಕೊಡಬೇಕು ಅದು ಅವನೇ ಕೊಡ್ತಾನೆ ಇದನ್ನು. ಆಮೇಲೆ ಇದು ಭಗವಂತ ಇಷ್ಟು ಅನಂತ, ಈ ಒಂದು ಅನಂತ ಚಿಕ್ಕ ರೂಪ, ಇಷ್ಟೆಲ್ಲ ಅನಂತವನ್ನು ಹೇಗಿದೆ ಅನ್ನೋದನ್ನು, ಇದು ಸಮುದ್ರದಲ್ಲಿ ಒಂದು ಬಟ್ಟೆ ಮನೆ ಕಟ್ಟಿದರೆ ಹೇಗಿರ್ತದೋ ಅದು ಒಂದು ಮನೆ ಒಂದು ದೊಡ್ಡ ರೂಪ. ಅದರಲ್ಲಿ ಪ್ರತಿಯೊಂದು ದಾರದಲ್ಲಿ ಇದ್ದಂಥ ಒಂದೊಂದು ಬಿಂದು ಉದ ಬಿಂದು ಅಂತ ಹೇಳಿದ್ರೆ, ಅಂದರೆ ನೀರಿನ ಬಿಂದುಗಳನ್ನು ಇರ್ತವೆ. ಅದೇ ರೀತಿಯಾಗಿ ಭಗವಂತ ಅನಂತ ದೊಡ್ಡ ರೂಪದಿಂದ ಇದ್ದಾನೆ, ಚಿಕ್ಕ ಅನಂತ ರೂಪಗಳನ್ನು ತೊಗೊಂಡಿರ್ತಾನೆ ಅಂತಲೇ ಹೇಳ್ತಾ ಇದ್ದಾನೆ. ಸ್ವಲ್ಪ ಇದು ಪದೇ ಸ್ವಲ್ಪ ಇದು ವಿಡಿಯೋನ ನಿಮಗೆ ನೋಡಿದರೆ ನಿಮಗೆ ಅರ್ಥ ಆಗ್ತದೆ. ಇನ್ನು 24ನೇ ನೋಡಿ. ಒಂದು ರೂಪದೊಳು ಒಂದು ಅವಯವದೊಳು ಒಂದು ರೋಮದೊಳು ಒಂದು ದೇಶದಿ ಪೊಂಡಿ ಅಂಬುಜಾಂಡ ಅನಂತ ಕೋಟಿಗಳು ಅಂತಂದರೆ ಇದು ಬ್ರಹ್ಮಾಂಡಗಳಿಗೆ ಶಕ್ತಿ ಇಲ್ಲ. ಆದರೆ ಈ ಹಿಂದೆ ಎಷ್ಟೋ ಬ್ರಹ್ಮಾಂಡ ಆಗು ಹೋಗಿವೆ, ಮುಂದೆ ಬ್ರಹ್ಮಾಂಡ ಆಗಿದೆ, ಅದು ಮತ್ತೆ ಲಯ ಆದಮೇಲೆ ಅದೆಲ್ಲ ಅವನ ರೋಮದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತದೆ. ಅಂದರೆ ಆ ಬ್ರಹ್ಮಾಂಡವನ್ನು ಚಿಕ್ಕ ರೂಪ ತೊಗೊಂಡು ಆ ರೋಮದಲ್ಲಿ ಹೋಗಿಬಿಡ್ತದೆ. ಅಂದರೆ ಅವನು ರೋಮ ಎಷ್ಟು ದೊಡ್ಡದಾಗಿದೆ ನೋಡಿ, ಇಷ್ಟು ದೊಡ್ಡ ಬ್ರಹ್ಮಾಂಡ ಆಗುವ ರೋಮದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತದೆ.
ಅಂಥದ್ದು ಅನಂತ ಬ್ರಹ್ಮಾಂಡಗಳ ಒಂದು ರೋಮದಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾವೆ. ಆಮೇಲೆ ಲಯ ಕಾಲದಲ್ಲೆಲ್ಲ ದೇವತೆಗಳು ಕೂಡ ಅವನು ಸಾಯುಜ್ಯ ಮೋಕ್ಷ ದೇವತೆಗಳಿಗೆ ಒಂದೊಂದು ಅಂಗಾಂಗದಲ್ಲಿ ಒಂದೊಂದು ಸ್ಥಾನದಲ್ಲಿ ದೇವತೆಗಳು ಕೂತ್ಕೊಂಡ್ಬಿಡ್ತಾರೆ, ಅಲ್ಲಿ ಲಯ ಆಗ್ತದೆ ಅವರಿಗೆ. ಸೊ ಹೀಗೆ ಒಂದು ದೇಶದಿ ಇಪ್ಪು ಅಂಬುಜ ಅನಂತ ಕೋಟಿಯ ಬ್ರಹ್ಮಾಂಡಗಳೆಲ್ಲ ಅವನು ಇದೆ. ಆಮೇಲೆ ಹಿಂದೆ ಮಾರ್ಕಂಡೇಯ ಕಾರಣನೇ ಒಂದೇ ರೂಪದಿ ಸೃಷ್ಟಿ ಪ್ರಳಯದ. ಆಮೇಲೆ ಇದು ಮಾರ್ಕಂಡೇಯನ ಕಥೆಯನ್ನು ಚಿಂತನೆ ಮಾಡ್ತಾರೆ ಇಲ್ಲಿ ಹಿಂದೆ ಅಂತಂದ್ರೇನು ಹಿಂದಿನ ಕಲ್ಪದಲ್ಲಿ ಅಂತಿರ್ಬೋದು ಅಥವಾ ಹಿಂದಿನ ಯುಗದಲ್ಲಿ ಅಂತಿರ್ಬೋದು. ಅಲ್ಲಿ ಮಾರ್ಕಂಡೇಯರಿಗೆ ಈ ಪ್ರಳಯದ ದೃಶ್ಯವನ್ನು ಅವ್ರು ಪ್ರಾರ್ಥನೆ ಮಾಡ್ತಾರೆ, ಅವರು ಆಶ್ರಮದಲ್ಲಿ ಇರ್ತಾರೆ. ಪ್ರಳಯದ ಒಂದು ಸೀನ್ ಒಂದು ನೋಡಬೇಕಾಗಿದೆ ನನಗೆ. ಪ್ರಳಯದಲ್ಲಿ ಯಾರೂ ಇರೋದಿಲ್ವಲ್ಲ, ಮತ್ತು ಇವನೊಬ್ಬನೇ ಹೆಂಗಿರ್ತಾನೆ? ಅದಕ್ಕೆ ಆ ಪ್ರಳಯದ ದೃಶ್ಯವನ್ನು ಭಗವಂತ ತೋರಿಸ್ತಾನೆ. ಆ ಆಶ್ರಮದಲ್ಲಿನೇ ನೀರು ಬರ್ತದೆ, ನೀರೆಲ್ಲ ತುಂಬ್ಕೊಂಡ್ಬಿಡ್ತದೆ. ಆಮೇಲೆ ಇವ್ರಿಗೆ ವಟಪತ್ರಶಾಹಿಯಾಗಿ ಭಗವಂತನ ದರ್ಶನ ಆಗ್ತದೆ. ಅಲ್ಲಿ ಅಷ್ಟು ಸುಂದರವಾದಂಥ ಮಗುನ ನೋಡಿಬಿಟ್ಟು ಮಾರ್ಕಂಡೇಯರ ಮಗುನ ಎತ್ಕೊಳಕ್ಕೆ ಹೋಗ್ತಾರೆ. ಆವಾಗ ಆ ಮಗು ಇದು ಜೋರಾಗಿ ಉಸಿರು ತೊಗೊಂಡ್ಬಿಟ್ರೆ ಆ ಮೂಗಿನಿಂದ ಅವ್ರು ಹೊಟ್ಟೆಗಳು ಹೋಗ್ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಕೂಡ ಇದ್ದೇ ಪ್ರಳಯ, ಅಲ್ಲಿ ಕೂಡ ವಟಪತ್ರಶಾಹಿಯಾಗಿ ಭಗವಂತ ಇದ್ದಾನೆ. ಹೀಗೆಲ್ಲ ರೂಪವನ್ನು ಭಗವಂತ ಮಾರ್ಕಂಡೇಯರಿಗೆ ತೋರಿಸ್ತಾರೆ ಅಂತೇಳಿ ಅದಕ್ಕೆ ಈ ರೀತಿಯಾದಂಥದ್ದು ತೋರಿಸೋದು. ತಿರ್ಗಾ ಆಮೇಲೆ ಅದು ಉಸಿರು ಹೊರಗೆ ಬಂದುಬಿಡ್ತಾರೆ. ಆಮೇಲೆ ಇವ್ರು ಕಣ್ಣು ಮುಚ್ಕೊಂಡು ಜಪ ಮಾಡ್ತಾ ಇರ್ತಾರೆ, ಧ್ಯಾನ ಮಾಡ್ತಾ ಇರ್ತಾರೆ. ಆವಾಗ ಈ ಸನ್ನೆಲ್ಲ ಸೀನೆ ತೋರಿಸ್ತಾರೆ. ಅವರಲ್ಲೇ ಆಶ್ರಮದಲ್ಲಿ ಇರ್ತಾರೆ, ಅಲ್ಲೇ ಕೂತಿರ್ತಾರೆ. ಆದರೆ ಈ ಸೀನೆಯನ್ನು ಕ್ರಿಯೇಟ್ ಮಾಡಿ ಭಗವಂತ ಅವ್ರಿಗೆ ಮಾರ್ಕಂಡೇಯರು ತೋರಿಸ್ತಾನೆ. ಅದಕ್ಕೆ ಇಷ್ಟು ರೀತಿಯಾದಂಥ ಅಪ್ರಮೇಯ ಸದಾ ಅಂದರೆ ಅರಿಯದಂಥ ಮಹಿಮೆ ಅಂತ ಭಗವಂತಂದು. ಅಂದರೆ ಇಲ್ಲಿ ಇಷ್ಟು ಒಂದು ರೋಮದಲ್ಲಿ ಒಂದು ಬ್ರಹ್ಮಾಂಡ ಇಟ್ಕೊಂಡಿದ್ದಾನೆ, ಮತ್ತು ಪ್ರಳಯ ಕಾಲವನ್ನು ಮಾರ್ಕೆಂಡ್ ತೋರಿಸಿದ್ದಾನೆ. ಅಲ್ಲಿ ಎಷ್ಟೆಷ್ಟು ರೂಪಗಳನ್ನು ಇರ್ತಾವೆ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಮಹಿಮೆ ದಿನ ಆಶ್ಚರ್ಯ ಆಗ್ತದೆ. ಈ ರೀತಿಯಾದಂಥ ಮಹಿಮೆ ಇನ್ಯಾರಿಗೂ ಇಲ್ಲ. ಇಲ್ಲಿ ಇಂದ್ರಿಯೇಶನ ನೊಳೆ ಇದ್ದು ಆಶ್ಚರ್ಯ ಅಪ್ರಮೇಯ ಸದಾ. ಹಿಂಗೆ ಅಂದರೆ ಏನೂ ಒಂದು ಯಾರಿಗೂ ಅರಿಯದಂಥದ್ದು ಮಹಿಮೆ ಇದ್ದಂಥದ್ದು ಅಪ್ರಮೇಯ ಅಂತಂದರೆ ಯಾವುದು ಯಾರಿಗೂ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಗದಿ ಅರಿಯದಂತಹ ಮಹಿಮೆ ಭಗವಂತನಲ್ಲಿ ಇದೆ. ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು 25ನೇ ನೋಡಿ, ಒಂದು ಅನಂತಾನಂತ ರೂಪಗಳ ಒಂದೇ ರೂಪದ ಲೋಕಗಳ ಒಂದೇ ರೂಪದ ಸೃಷ್ಟಿ ಸ್ತುತಿ ಮೊದಲಾದ ವ್ಯಾಪಾರ. ಅಂದರೆ ಭಗವಂತನ ಮೂಲ ರೂಪಿ ಒಂದು ನಾರಾಯಣ ರೂಪಿ, ಅಲ್ಲಿಂದ ಅನಂತ ರೂಪಗಳನ್ನು ಹೊರಗಡೆ ಬಂತು. ಅನಂತ ರೂಪಗಳಂತ ಎಷ್ಟೆಷ್ಟಂತ ಹಿಂದಿನ ನುಡಿಯಲ್ಲಿ ವಿಸ್ತಾರವಾಗಿ ಹೇಳಿದ್ವಿ. ಈ ಕೃಷ್ಣಾದಿ ರೂಪಗಳಂತೂ ಆಯಿತು, ಎಲ್ಲ ಜೀವಾಂತರ್ಯಾಮಿ, ಇಂದ್ರಿಯ ಅಂತರ್ಯಾಮಿ, ಎಲ್ಲ ಕ್ಷೇತ್ರ ಅಂತರ್ಯಾಮಿ, ನದಿ ಅಂತರ್ಯಾಮಿ, ಜಡ ಅಂತರ್ಯಾಮಿ, ಎಲ್ಲ ಕ್ಷೇತ್ರ ಅಂತರ್ಯಾಮಿ, ಇಷ್ಟೆಲ್ಲ ಅನಂತ ರೂಪಗಳನ್ನು ಬಂತು. ಆಮೇಲೆ ಇದೆಲ್ಲ ಅನಂತ ರೂಪಗಳು ಬಂದದ್ದನ್ನೆಲ್ಲ ಪ್ರಳಯ ಕಾಲದಲ್ಲಿ ಹೋಗ್ತದೆ, ತಿರ್ಗಾ ಅವನಲ್ಲೇ ಹೋಗಿ ಸೇರ್ಕೊಂಡ್ಬಿಡ್ತದೆ. ಇವಾಗ ಬೇರೆ ಎಲ್ಲ ದೇವತೆಗಳೆಲ್ಲ ಹೆಂಗೆ ದೊಡ್ಡವರಲ್ಲಿ ಚಿಕ್ಕವರು ಲಯ ಆಗ್ತಾರೆ. ಅದೇ ಭಗವಂತನಿಗೆ ಅಲ್ಲಿ ತನ್ನಲ್ಲಿ ತಾನೇ ಲಯ ಆಗಬೇಕಲ್ಲ, ಅವನಕ್ಕಿಂತ ದೊಡ್ಡವರು ಯಾರಿಲ್ಲೇ ಇಲ್ಲ. ದೇವತೆಗಳಿಗೇನಿದೆ ದೊಡ್ಡವ್ರು ತಮ್ಕಿಂತ ದೊಡ್ಡವ್ರು ಏನಿರುತ್ತೆ ಅವ್ರ ಒಳಗಡೆ ಸೇರ್ಕೋತಾರೆ. ಈ ಲಯ ಲಯ ಒಂದು ಪದ್ಧತಿ, ಒಂದು ಪ್ರಕ್ರಿಯೆ ಹಾಗೆ ಇದೆ. ಸೊ ಇದು ಒಂದು ಲಯದ ಹಾಗಿದೆ. ಆದರೆ ಭಗವಂತನದು ಲಕ್ಷ್ಮೀದೇವಿಯದು ಏನು ರೂಪಗಳು ಅನಂತ ರೂಪಗಳು ಹೊರಗಡೆ ಬಂದಿರ್ತಾವೋ ಅವರಲ್ಲಿ ಒಂದು ಔಷಧಿಯಿಂದ ಬಂದಿರ್ತವೆ. ಅದೆಲ್ಲ ತಿರ್ಗಾ ಹೋಗಿ ಅವರಲ್ಲೇ ಸೇರ್ಕೋತದೆ. ಯಾಕಂದರೆ ಅವ್ರಿಗಿಂತ ದೊಡ್ಡವರೇ ಯಾರಿಲ್ಲ, ಲಕ್ಷ್ಮಿಗಿಂತ ದೊಡ್ಡ ಭಗವಂತ ಇದ್ದಾನೆ. ಅದಕ್ಕೆ ಆದರೆ ಲಕ್ಷ್ಮೀ ರೂಪಗಳನ್ನು ಲಕ್ಷ್ಮಿಯಲ್ಲೇ ಲಯ ಆಗ್ತದೆ. ಅದೇ ಲಯ ಅಂತಂದ್ರೇನು ಸೇರ್ಕೋತದೆ ಅಂತ ಹೇಳ್ತಾರೆ ಅರ್ಥ. ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತದೆ ಅದನ್ನು. ಹಾಗೆ ಈಗ ಇದು ಕೃಷ್ಣ ಇದು ಮಲ್ಲಿ ಅನಂತ ರೂಪಗಳು ತೊಗೊಂಡಿದ್ದ ಕೃಷ್ಣ ಲೀಲೆ, ಇದು ಗೋಪಿಯಾಸ್ತ್ರಲ್ಲಿ ಲೀಲೆ ಆಡ್ದ. ಒಂದೇ ಟೈಮಲ್ಲಿ ನಾರದರ ಕಥೆ ಬರ್ತದಲ್ಲ, ನಾರದರು ಬಂದು ನೋಡಿದರು ಕೃಷ್ಣ ಇಷ್ಟೆಲ್ಲ 1800 ರೂಪದ ಎಲ್ಲ ಹೆಂಡದ್ರೆ ಮಾಡ್ಕೊಂಡ ಇವ 16,1608 ರೂಪದಿಂದ ಅಲ್ಲಿ ಇಷ್ಟೆಲ್ಲ ಇದ್ದಾನೆ ಅವ. ಅದು 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 ಅದಕ್ಕೆ ಎಲ್ಲಿ ಹೋತು ಇಷ್ಟೆಲ್ಲ ರೂಪದಿಂದ ಎಲ್ಲ ಹೆಂಡದ್ರೆ ಹೇಗೆ ಸ್ಯಾಟಿಸ್ಫೈ ಮಾಡ್ತಾನೆ, ಹೇಗೆ ಸಂತೋಷವಾಗಿರ್ತಾನೆ ಅಂತ ನೋಡೋಕ್ಕೆ ಹೋದರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಕೃಷ್ಣ ಇದ್ದಂತೆ. ನಾರದರಿಗೆ ಗೊತ್ತಿತ್ತು. ನಮ್ಮಂಥವ್ರು ತಿಳಿಸೋಕ್ಕೋಸ್ಕರ ಈ ಕಥೆಯನ್ನು ನಾಟಕವನ್ನು ಇಬ್ಬರು ಮಾಡಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಅನಂತ ರೂಪಗಳನ್ನು ಹೊರಗಡೆ ಬಂದದ್ದು. ತಿರ್ಗಾ ಅಲ್ಲಿ ಅಭೇದ ಚಿಂತನೆ ಮಾಡಬೇಕು. ಎಲ್ಲ ಲೋಕಗಳಲ್ಲಿದ್ದಾನೆ, ಜೀವಾಂತರ್ಯಾಮಿಯಾಗಿದ್ದಾನೆ, ಇಷ್ಟು ದೊಡ್ಡದಲ್ಲಿ ಇಷ್ಟಿದೆ ಅಲ್ಲ.
ಎಲ್ಲರೂ ಇದ್ದಾನೆ. ಆದರೆ ಆ ಒಳಗಡೆ ಇದ್ದಂತಹ ರೂಪಕ್ಕೂ ಯಾವುದೂ ಭೇದವಿಲ್ಲ, ಅನಂತ ರೂಪವಿದೆ. ಆಮೇಲೆ ಒಂದೇ ರೂಪದಿ ಸೃಷ್ಟಿ ಸ್ಥಿತಿ ಮೊದಲೇ ಆದ ವ್ಯಾಪಾರ. ಇಲ್ಲಿ ಅಷ್ಟು ಕರ್ತೃತ್ವ ಚಿಂತನೆ ಮಾಡಬೇಕು. ಮೊದಲೇ ಸಂಧಿಯಲ್ಲಿ ನಾನು ಹೇಳಿದ ನಿಮಗೆ ಜ್ಞಾಪಕ ಇದೆಯಲ್ಲೋ, ಅಷ್ಟು ಕರ್ತೃತ್ವ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಷ್ಟು ಕರ್ತೃತ್ವ. ಇದನ್ನೆಲ್ಲ ಜೀವರಾಶಿಗಳಿಗೆ ಭಗವಂತ ಕೊಟ್ಟಿರ್ತಾನೆ, ಅದನ್ನು ಅವನೇ ನಿಯಮನ ಮಾಡ್ತಾನೆ. ಸೊ ಅದಕ್ಕೆ ಅದೇ ಒಂದೇ ರೂಪದಿಂದ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾನೆ. ಸೊ ಅನಂತ ರೂಪಗಳು ತಗೋತಾನೆ. ಆಮೇಲೆ ಒಂದೇ ರೂಪದಿಂದನೂ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ. ಆಮೇಲೆ ಈ ಎಲ್ಲ ರೂಪಕ್ಕೂ ಅಭೇದ ಚಿಂತನೆ ಮಾಡಬೇಕು. ಸೃಷ್ಟಿ ಸ್ಥಿತಿ ಮೊದಲಾದ, ಇಲ್ಲಿ ಬರೀ ಸೃಷ್ಟಿ ಸ್ಥಿತಿಯಲ್ಲೇ ಹೇಳಿದ್ದಾರೆ, ಅದರಲ್ಲಿ ಎಲ್ಲ ಅಷ್ಟು ಕರ್ತೃತ್ವಗಳನ್ನು ನಾವು ಚಿಂತನೆ ಮಾಡಬೇಕು. ಒಂದೇ ಕಾಲದಿ ಮಾಡಿ ತಿಳಿಸದೆ ಸಂದಣಿಸಿಕೊಂಡಿಪ್ಪ ಜಗದಳು ನಂದನ ರಣದೊಳೆ ಇಂದ್ರ ಆತ್ಮಜಗೆ ತೋರಿಸನೆ. ಅಂದರೆ ಎಲ್ಲ ಒಂದೇ ಕಾಲದಲ್ಲಿ ಎಲ್ಲ ಕಾರ್ಯಗಳು ನಡೀತಾ ಇರ್ತದೆ. ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲ ಒಂದೇ ಕಾಲದಲ್ಲಿ ಮಾಡ್ತಾರೆ. ಅದು ನಮಗೆ ತಿಳಿಯೋದೇ ಇಲ್ಲ. ಆಮೇಲೆ ಇಲ್ಲಿ ಸಂದಣಿಸಿ ಅಂದರೆ ಎಲ್ಲ ಅಷ್ಟು ಓತಪ್ರೋತನಾಗಿ, ಈಗ ಅಲ್ಲಿ ಒಂದು ಬಟ್ಟೆಯಲ್ಲಿ ಹೇಗೆ ಬಿಂದು ತುಂಬ್ಕೊಂಡ್ಬಿಟ್ಟಿರ್ತು, ನೀರಿಂದ ಬಿಂದುಗಳು ಅನೇಕ ಬಿಂದುಗಳು ತುಂಬ್ಕೊಂಡ್ಬಿಟ್ಟಿದೆ, ಅದೇ ರೀತಿಯಾಗಿ ಓತಪ್ರೋತನಾಗಿ ಎಲ್ಲ ಭಗವಂತ ವ್ಯಾಪ್ತನಾಗಿದ್ದಾನೆ. ಕೊಂಡಿಪ್ಪ ಜಗದೊಳಗೆ ನಂದನ ಮಗ ನಂದ ಅಂದರೆ ಕೃಷ್ಣ ಏನು ಮಾಡ್ದಾನೆ, ರಣದೊಳಗೆ ಏನು ಮಾಡಿದೆ, ಇಂದ್ರ ಆತ್ಮಜಗೆ ಅರ್ಜುನಿಗೆ ಏನು ಮಾಡ್ದ, ವಿಶ್ವರೂಪ ತೋರಿಸಿದ. ನಾವು ಬೆರಗಾದ, ತಿಳಿಸದೆ ಅಂತಂದರೆ ಅವನು ಬೆರಗಾದ, ಅವನು ತಿಳಿಲೇ ಇಲ್ಲ. ಅರ್ಜುನಿಗೆ ತಿಳಿಲಾರ್ದೆ ಅಂತಾರೇನು ಅರ್ಥ ಆಗಲಿಲ್ಲ ಅವಾಗ. ಅಂದರೆ ಬೆರಗಾದ ಅಂತಾರೇನು, ಅವಾಗ ಇದು ಏನು ಅಂತ ಅರ್ಥನೇ ಆಗಲಿಲ್ಲ. ಅದು ಆಶ್ಚರ್ಯ ಆಯಿತು, ಬೆರಗಾದ ಅಂತಾರೆ ಆಶ್ಚರ್ಯ ಆಯಿತು ಅವನಿಗೆ. ಹೀಗೆ ತೋರಿಸನೆ ಅದಕ್ಕೆ ಇದು ಅರ್ಜುನನಿಗೆ ಈ ರೂಪವನ್ನು ಭಗವಂತ ತೋರಿಸಿದ ಅಂತ. ಅದರಲ್ಲಿ ಈ 3-4 ನುಡಿಯಲ್ಲಿ ಭಗವಂತನ ಮಹಿಮೆಯನ್ನು ಅಂದರೆ ಅತ್ಯಂತ ಅದ್ಭುತ ಶಕ್ತಿಯನ್ನು ಭಗವಂತ ಅಂದರೆ ಸಾರಾಂಶವಾಗಿ ಹೇಳಬೇಕಂತಂದರೆ, ಭಗವಂತ ಮೂಲ ರೂಪಿ ಒಂದು ರೂಪಿ ಇದ್ದಾನೆ, ಅದರಿಂದ ಅನೇಕ ರೂಪಗಳನ್ನು ತಾಳ್ತಾನೆ. ಆ ಅನೇಕ ರೂಪಗಳನ್ನು ತಿರ್ಗಾ ಅಭೇದ ಚಿಂತನೆ ಮಾಡಬೇಕು. ಅವೆಲ್ಲ ರೂಪಗಳನ್ನು ತಿರ್ಗಾ ಅವನ ಮೂಲ ರೂಪದಲ್ಲಿ ಹೋಗಿ ಸೇರ್ಕೋತದೆ. ಲಯ ಕಾಲದಲ್ಲಿ ಅಲ್ಲಿ ಸೇರ್ಕೋತದೆ. ಇಂಥ ವ್ಯಾಪಾರವನ್ನು ಭಗವಂತ ಚಿಂತನೆ ಸತತ ಮಾಡಬೇಕು. ಗುರುಗಳ ಅನುಗ್ರಹ ಬೇಕು. ಗುರುಗಳ ಅನುಗ್ರಹದಿಂದ ನಮಗೆ ಜ್ಞಾನ ಆಗ್ತದೆ. ಈ ಜ್ಞಾನ ಆಗಿದ್ದಕ್ಕೆ ನಮಗೆ ಇದು ಮೋಕ್ಷ ಸಾಧನ ಆಗ್ತದೆ ಅಂತ ಹೇಳ್ಕೊಂಡು ಇಷ್ಟು ಇಲ್ಲಿ 25 ನುಡಿವರೆಗೂ ಆಯಿತು. ಮುಂದಿನ ನುಡಿ ಆಮೇಲೆ ನೋಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥಂ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನೀತ ಅಂತರ್ಗತ ಮಧ್ವಾದ ಶ್ರೀ ಕೃಷ್ಣಾರ್ಪಣಮಸ್ತು. ನೀವು ಇದು ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ತಿಳಿಸಿ ನನಗೆ. ಅಂದರೆ ಏನಾದರೂ ಚೇಂಜಸ್ ಮಾಡಿದ್ರೆ ಅದನ್ನು ಮಾಡಬಹುದು. ಆಮೇಲೆ ಏನಾದರೂ ನಿಮಗೆ ಒಂದು ಅನಿಸಿಕೆ ಹೇಳಿದ್ರೆ ನನಗೂ ಸ್ವಲ್ಪ ಪ್ರೋತ್ಸಾಹ ಬರ್ತದೆ. ಮಾಡಿದ್ದು ನಿಮಗೆ ಇಷ್ಟ ಆಗಿದೆಯೋ ಇಲ್ಲೋ ಅಥವಾ ಏನಾದರೂ ಚೇಂಜಸ್ ಬೇಕಾದ್ರೆ ಹೇಳಬೇಕು. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ನಮಸ್ಕಾರ.